ಕೇವಲ ಅರ್ಧ ಚಿಟಿಕೆ ಅಷ್ಟೇ ಈ ಪುಡಿ. ವರ್ಷಾನುಗಟ್ಲೆ ಎಂದಿರೋ ಬಂಗಿಗೆ, ಮುಖದಲ್ಲಿರೋ ಕಪ್ಪು ಕಲೆಗಳಿಗೆ, ನಾವು ತುಂಬ ಕಪ್ಪಿದೆ ನಮ್ಮ ಸ್ಕಿನ್ ಟೋನ್ ಅನ್ನೋರಿಗೆ, ಮುಲತಿ ಪೌಡ್ರ್ ಯಾರ್ಯಾರು ಸೂಟ್ ಆಗಲ್ವೋ, ಮುಲತಿ ಸೋಪ್ ಯಾರ್ಯಾರು ತೊಗೊಂಡಿಲ್ವೋ ಅಂಥವ್ರಿಗೆ ರಾಮಬಾಣ ಈ ಪುಡಿ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಚಾಲೆಂಜ್ ಮಾಡಿ ಹೇಳ್ತೀನಿ, ಪ್ರತಿಯೊಂದು ಆಯುರ್ವೇದದ ಥರದಲ್ಲೇ ಶುದ್ಧೀಕರಣ ಮಾಡಿರೋಂಥ ಪುಡಿ 100ಕ್ಕೆ 1000 ಪಟ್ಟು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್. ಇದನ್ನು ಅಪ್ಲೈ ಮಾಡಿದ ತಕ್ಷಣವೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಫೋಟೋ ಮುಂಚೆ ತಕ್ಕೊಳ್ಳಿ, ಇದನ್ನು ಅಪ್ಲೈ ಮಾಡಿದ್ಮೇಲೆ ಫೋಟೋ ತಕ್ಕೊಳ್ಳಿ, ನೀವೇ ಹೇಳ್ತೀರಾ ಹೌದು ಹೇಮಾ ಅಂತ ಅದ್ಭುತವಾದ ಲೇಪನ ಪುಡಿನ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಪಿಗ್ಮೆಂಟೇಷನ್ ವಾಸಿಯಾಗೋಕ್ಕೆ ಬರೀ ಮುಲತಿ ಪೌಡ್ರ್ ಒಂದೇ ಅಲ್ಲ, ಜಾದು ಮಾಡೋದು ಸುಮಾರಷ್ಟು ಆಯುರ್ವೇದದಲ್ಲಿ ಇದೆ. ಅದರಲ್ಲೂ ನಾವು ಶುದ್ಧೀಕರಣ ಮಾಡಿ ಉಪಯೋಗಿಸ್ಕೊಳ್ಬೇಕಾದ ಕೆಲವೊಂದು ಪದಾರ್ಥಗಳನ್ನ, ಆ ನಿಟ್ಟಿನಲ್ಲಿ ರಾಮಬಾಣವಾಗಿ ಕೆಲಸ ಮಾಡ್ತಿರೋದು ಸ್ಕಿನ್ ವೈಟ್ನಿಂಗ್ ಪೌಡರ್ದು ಒಂದು ಶುದ್ಧೀಕರಣ ಮಾಡಿರೋ ಪುಡಿ. ಇದು ಎಷ್ಟು ವರ್ಷ ಬೇಕಾದರೂ ನೀವು ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಚಾಲೆಂಜ್ ಮಾಡಿ ಹೇಳ್ತೀನಿ, 6 ವರ್ಷ ಇಡ್ತೀರಾ, 10 ವರ್ಷ ಇಡ್ತೀರಾ, ಎಸ್, ಯಾವಾಗ ಶುದ್ಧೀಕರಣ ಮಾಡಿದ್ರೆ ಮಾತ್ರ. ಈಗಾಗಲೇ ಇಂಟ್ರಡಕ್ಷನಲ್ಲಿ ಹೇಳಿದ್ದೀನಿ ನಾನು, ಬರೀ ಮುಲತಿ ಪೌಡ್ರಿಂದ ಮಾತ್ರ. ಸುಮಾರು ಜನ ವಾಟ್ಸಪ್ಪಲ್ಲಿ ಏನಾಗೋದು ಗೊತ್ತಾ, ಅಯ್ಯೋ ಹೇಮಾ ನಮ್ಮ ಮುಲತಿ ಪೌಡ್ರು ಆಗೋಲ್ಲ, ನಮ್ಮ ಪಿಗ್ಮೆಂಟೇಷನ್ ಹೋಗಲ್ವಾ ಅನ್ನೋರಿಗೆ ಇದೊಂದು ಮಾಡಿಟ್ಕೊಡಿ. ಓಕೆನಾ? ಇದೊಂದು ಮಾಡಿ ನೀವೇ ಹೇಳ್ತೀರಾ ಮಿರಾಕಲ್ ಏನು ಚೇಂಜಸ್ ಅಂತ. ಈಗ ಸುಮಾರು ಜನ ಮುಲತಿ ಸೋಪ್ ಯೂಸ್ ಮಾಡ್ಕೊಂಡು ಮಿರಾಕಲ್ ಹೇಳ್ತಿದ್ದೀರಲ್ಲ, ನೆಕ್ಸ್ಟು ನಿಮ್ದಾಗುತ್ತೆ ಸರ್ದಿ. ಓಕೆ, ಆ ನಿಟ್ಟಿನಲ್ಲಿ ಜಾದು ಮಾಡೋದು ಇದು 2 in 1. ಬರೀ ಪಿಗ್ಮೆಂಟೇಷನ್ಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ಇದು ಸ್ಕಿನ್ ಗ್ಲೋಗೆ ಅಲ್ವಾ. ಪಿಗ್ಮೆಂಟೇಷನ್ ಹೋಗೋಕ್ಕೆ ಬರೀ ಮುಲತಿ ಪೌಡ್ರು ಒಂದೇ ಅನ್ನೋದು ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ದೇ ಆರ್ ಸೋ ಮೆನಿ ರೆಮಿಡೀಸ್ ಇನ್ ಆಯುರ್ವೇದ ವಿಚ್ ಕ್ಯಾನ್ ವರ್ಕ್, ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಸೂಟ್ ನಿಮ್ಮ ಸ್ಕಿನ್ಗದು ಸೂಟ್ ಆಗಬೇಕು. ಆ ನಿಟ್ಟಿನಲ್ಲಿ ಜಾದು ಮಾಡೋ ಪುಡಿ ಅಂತಲೇ ಹೇಳ್ಬೋದು, ವರ್ಷಾನುಗಟ್ಲೆ ಇಡ್ಬೋದು. ಇವಾಗ ಫಾರ್ ಎನ್ ಎಕ್ಸಾಂಪಲ್, ಮುಲತಿ ಪೌಡ್ರು ನಿಮ್ಗಾಗಲ್ಲ, ಸೊ ಮುಲತಿ ಸೋಪ್ ನಿಮ್ಗೆ ಸಿಕ್ಕಿರಲ್ಲ, ನೀವೇನು ಮಾಡಬೇಕು, ಕಡಲೆ ಹಿಟ್ಟಿಂದ ಮುಖ ತೊಳೆದಿರಬೇಕು ಅಥವಾ ಹಸಿ ಹಾಲಿಂದ ಮುಖ ವೈಪ್ ಮಾಡಿರಬೇಕು. ಓಕೆ, ಸೊ ಇವತ್ತಿನ ವೀಡಿಯೋಗೆ ಹೋಗಬೇಡ, ಜಾಸ್ತಿ ತಡ ಮಾಡೋದು ಬೇಡ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಯಾವ ರೀತಿ ಮಾಡಿದೆ ನಾನು ಈ ಅದ್ಭುತವಾದ ಶುದ್ಧೀಕರಣ ಮಾಡ್ಕೊಂಡು ನೋಡಿ ಹೆಂಗಿದೆ ಟೆಕ್ಸ್ಚರು. ಓಕೆ, ಯಾವ ರೀತಿ ಮಾಡಿದೆ ಈ ಪುಡಿನ ಮತ್ತು ಇದ್ರ ಪ್ರಿಪ್ರೇಷನ್ನ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆನಾ? ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಪ್ರತಿಯೊಬ್ಬರಿಗೂ ಯಾರ್ಯಾರು ಮುಲತಿ ಸೂಟ್ ಆಗಲ್ವೋ ಮಾಡ್ಕೊಳ್ಬೋದು. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ, ಆಯಿತಾ? ಸ್ವಲ್ಪ ಹೀಟು ಸಿಮ್ಮಲ್ ಇರಲಿ. ಓಕೆ, ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಿರ್ಮಲ್ ಅವರ ಅರಿಶಿನ ಬಳಸ್ತಾ ಇದ್ದೀನಿ, ಅಥವಾ ವನಶ್ರೀ, ನಿರ್ಮಲ್ ಅವ್ರ ವನಶ್ರೀ ಯಾವುದಾದ್ರೂ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸುಮಾರು ಜನದ್ದು ನನಗೆ ರಿಕ್ವೆಸ್ಟ್ ವಿಡಿಯೋ ಇದೆ, ಸ್ಕಿನ್ ವೈಟ್ನಿಂಗ್ ಪೌಡ್ರ್ ತೋರಿಸಿ ಹೇಮಾ ಅಂತ. ಇದು ಬರೀ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಅಲ್ಲ, ಇದು ಹೇಳ್ತೀನಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಆಯಿತಾ? ಸ್ವಲ್ಪ ಫ್ಲೇಮು ಕಮ್ಮಿ ಇರಲಿ, ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಇದೊಂದು ಜಾಸ್ತಿ ಮಾಡಿ ಇಟ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಯಾರ್ಯಾರಿಗಿದು ಪ್ಯಾಚ್ ಟೆಸ್ಟ್ ಮಾಡಿ ಸೂಟ್ ಆದರೆ ಮಾತ್ರ ಜಾಸ್ತಿ ಮಾಡಿಡಿ. ಅರ್ಧ kg 1 kg 6 ತಿಂಗಳು ವರ್ಷ ಆದರೂ ಕೆಟ್ಟೋಗಲ್ಲ. ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ಪಾಯಿಂಟ್ ಪಿಗ್ಮೆಂಟೇಷನ್ಗೆ, ಆಯಿತಾ? ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇದು ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಸೊ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕಡಲೆ ಹಿಟ್ಟು ಮತ್ತು ಅರಿಶಿನ ಉರಿಬೇಕು. ಈಗ ಐರನ್ ತವ ಇಲ್ಲ ಹೇಮಾ ಬೇರೆ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಹೇರ್ ಡೈ ಆಗಿರ್ಬೋದು, ನೆನ್ನೆನೂ ಅಷ್ಟೇ ಸುಮಾರು ಜನ ನನಗೆ ನೋಡಿ, ನೆನ್ನೆ ಹೇರ್ ಡೈ ಮಾಡಿದ್ನಲ್ಲ, ಅದಕ್ಕೆ ನೀವು ಒಂದೇ ಒಂದು ಬಾದಾಮಿನ ಸುಟ್ಟುಬಿಟ್ಟು ಐಬ್ರೋಸ್ಗೆ ಹಾಕ್ಕೊಳ್ಳಿ. ಅದೇ ಇದಕ್ಕೆ ಪ್ರತಿದಿನ ರಾತ್ರಿ ಮಲಗೋಕೆ ಮುಂಚೆ ಹಾಕ್ಕೊಳ್ಳಿ. ಕೆಲವರು ಮೀಸೆಗೆ ಹಾಕ್ಬೋದಾ ಅಂತ ಕೇಳಿದ್ರು. ಡೆಫಿನೆಟಾಗಿ ಶ್ಯೂರ್ ಹಾಕ್ಕೊಳ್ಳಿ. ನಿನ್ನೆ ಹಾಕಿದ್ರಲ್ಲಿ 0 ಕೆಮಿಕಲ್. ಐರನ್ ತಪ್ಪಲೆ ಒಂದು ತಗೋಬೇಕು ಬಾಣಲಿ ನೀವು, 650 ರೂಪಾಯಿದು, ಆಯಿತಾ? ಸೊ ಇದು ಕಲರ್ ಚೇಂಜ್ ಆಗಬೇಕು. ಅರಿಶಿನದ ಕಲರ್ ನಿಮ್ಗೆ ಗೊತ್ತಿದೆ, ಯೆಲ್ಲೋ ಕಲರು ಅರಿಶಿನದ ಕಲರ್ ಇದೆ, ಅದು ಕಸ್ತೂರಿ ಅರಿಶಿನ. ಇದು ಮತ್ತು ಕಡಲೆ ಹಿಟ್ಟು ಯೆಲ್ಲೋ ಕಲರು, ನಮ್ಗೆ ಎರಡೂ ಸೇರಿ ನನಗೆ ಕಪ್ಪು ಕಲರ್ ಬರಬೇಕು, ಇಜ್ಲು ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಸೊ ಐರನ್ ತವ ತಗೊಳ್ಳೋದ್ರಿಂದ 2 ಬೆನಿಫಿಟ್ಟು, ನಮ್ಮ ಸ್ಕಿನ್ಗೆ ಗ್ಲೋ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು ಆಫ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಆ ಕಾವಲೆ, ಐರನ್ ತವ ಅಂತ ನಿಮ್ಗೆ ಗೊತ್ತಿದೆ ಹೀಟ್ ಜಾಸ್ತಿ ಇರುತ್ತೆ. ಸೊ ಆ ಕಾವಲೆ ಅದು ಫ್ರೈ ಆಗಲಿ, ಕಲರ್ ಚೇಂಜ್ ಆಗಬೇಕು ಅಂತ ಹೇಳಿದ್ದೀನಿ ನೋಡಿ. ಓಕೆ, ಇದನ್ನೊಂದು ಪ್ಲೇಟ್ಗೆ ನೋಡಿ, ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಆರಬೇಕು. ಇದು ಬಿಸಿ ಇರಬೇಕಾದ್ರೆ ನಾವು ಯಾವ ರೆಮಿಡಿನೂ ಮಾಡೋಕ್ಕಾಗಲ್ಲ. ಫಸ್ಟು ಫ್ರೆಂಡ್ಸ್ ಮತ್ತೆ ತವಾನ ಕಾಯಕ್ಕಿಟ್ಟಿದ್ದೀನಿ. ಆಲಂ ಫಿಟ್ಕರಿ ಸ್ಫಟಿಕದ ಕಲ್ಲು, ಆಯಿತಾ, ಹಾಕ್ತಾಯಿದ್ದೀನಿ ನೋಡಿ. ಓಕೆ, ಇದು ಕರಗಬೇಕು, ಕಲ್ಲಿದ್ದಂಗಿದೆ. ಈಗ ನೀರಾಗುತ್ತೆ ಮತ್ತು ಆಮೇಲೆ ಪೌಡ್ರ್ ಆಗುತ್ತೆ, ಅದನ್ನೇ ಹೇಳ್ತೀನಿ ನಾನು ನಿಮ್ಮ ಜೊತೆ. ಫ್ರೆಂಡ್ಸ್ ನೋಡಿ, ಮೆಲ್ಟ್ ಆಗ್ತಿದೆಯಲ್ಲ, ಏನೂ ಟಚ್ ಮಾಡೋಕ್ಕೆ ಹೋಗ್ಬೇಡಿ.
ನೀವು ಅದೇ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಇದನ್ನು ಅಂಟ್ಕೊಂಡ್ಬಿಡುತ್ತೆ, ನಿಮ್ಗೆ ಏನು ಮಾಡೋದು ಇದಾಳಲ್ಲ. ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀನಿ. ಓಕೆ, ಈ ಕಲ್ಲನ್ನ ಹಾಗೆ ಎತ್ತಿಡ್ತೀನಿ, ಸ್ಟೋರ್ ಮಾಡ್ಬೋದು, ತೊಂದರೆ ಇಲ್ಲ. ಇದನ್ನು ಹಾಗೆ ಎತ್ತಿಡ್ಬೋದು, ಏನೂ ಆಗಲ್ಲ. 10 ವರ್ಷ 20 ವರ್ಷ ಇಡ್ತೀರಾ, ಏನೂ ಕೆಡಲ್ಲ. ಓಕೆ, ಇವಾಗ ನೋಡಿ ನಾನೇನಂದೆ, ಕರೆಕ್ಟ್ ತಗೊಂಡೆ, ಮುಟ್ಟಕ್ಕೆ ಹೋಗ್ಬಿಡಿ ಅದನ್ನು. ನೋಡಿ ಅದು ಸ್ವಲ್ಪ ಡ್ರೈ ಆದರೆ ಹೆಂಗೆ ಬರುತ್ತೆ. ಇದು ಗಂಡಸರು ಹೆಂಗಸರು ಇಬ್ಬರು ಮಾಡ್ಬೋದು, ಬರೀ ಹೆಂಗಸರು ಮಾಡಬೇಕು ಅಂತ ಏನಿಲ್ಲ, ಬೋತ್ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಇದ್ರು. ಯಾಕೆಂದರೆ ನನ್ನ ಚಾನಲ್ನ ಜೆಂಟ್ಸು ನೋಡ್ತಿದ್ದಾರೆ, ವಾಟ್ಸಪ್ಪೆಲ್ಲ ಮೆಸೇಜ್ ಹಾಕ್ತಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಟ್ಟಾಗೇನು ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಇನ್ನೂ ಅದು ಕಾವಿದೆ. ಇಲ್ಲೆಲ್ಲ ನೋಡಿ ಎಷ್ಟು ಈಸಿಯಾಗಿ ಪೌಡ್ರಾಗಿ ಬಂದ್ಬಿಡ್ತು. ಸೊ ಕಲ್ಲು ಕರಗೋದು, ನೀರಾಗೋದು, ಆಮೇಲೆ ಪುಡಿ ಆಗೋದು, ಇದನ್ನೇ ಶುದ್ಧೀಕರಣ ಅನ್ನೋದು ಆಯುರ್ವೇದದಲ್ಲಿ. ಆಯಿತಾ ಫ್ರೆಂಡ್ಸ್, 3 ಸ್ಟೆಪ್ಸ್. ಇದು ಸ್ವಲ್ಪ ಆರಲಿ, ಆಯಿತಾ. ಮೆಜರ್ಮೆಂಟು ಇದೊಂದು ಪಕ್ಕಾ ಮೆಜರ್ಮೆಂಟು, ಏನೋ ಸುಮ್ಮನೆ ಮಾಡೋದ್ನೋ ಹಾಕೋದ್ನೋ ಅಂತಲ್ಲ, ಇದೊಂದು ಪಕ್ಕಾ ಮೆಜರ್ಮೆಂಟ್ ಇರಬೇಕು, ಆಯಿತಾ. ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಕೇಳ್ತಾ ಇದ್ರು ನನಗೆ, ಸ್ಕಿನ್ ವೈಟ್ನಿಂಗ್ ಸೋಪು, ಸ್ಕಿನ್ ವೈಟ್ನಿಂಗ್ ರೆಮಿಡಿ ಹೇಳಿ, ಮುಲತಿ ಆಗಲ್ಲ ನಮಗೆ ಅಂತೆಲ್ಲ ಕೇಳ್ತಾಯಿದ್ರು. ಅಂಥವ್ರಿಗೆ ರಾಮಬಾಣ ಈ ಪುಡಿ, ಆಯಿತಾ, ಶುದ್ಧೀಕರಣ ಮಾಡಿ ಯೂಸ್ ಮಾಡಬೇಕು. ಇದನ್ನು ಹೇಳಿದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬರೀ ಮುಲತಿ ಪೌಡ್ರಿಂದಲೇ ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ ಅಂತ ಏನೂ ಇಲ್ಲ ಫ್ರೆಂಡ್ಸ್. ಈ ಥರ ಒಂದು ಪುಡಿ ಮಾಡಿಟ್ಕೊಳ್ಳಿ, ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಓಕೆನಾ. ಈ ಅದ್ಭುತವಾದ ಪುಡಿನ ಶುದ್ಧೀಕರಣ ಮಾಡಿ ಉಪಯೋಗಿಸಿರುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಫ್ರೆಂಡ್ಸ್. ನೀವು ಜಾಸ್ತಿ ಮಾಡ್ಕೊಂಡಿದ್ದಾಗ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು, ತುಂಬ ಸಿಂಪಲ್ ನೋಡಿ. ಪೌಡ್ರ್ ಆಗೋಗುತ್ತೆ. ಅದೇ ಥರ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ, ಆಯಿತಾ, ಶುದ್ಧೀಕರಣ. ಸೊ ಎಷ್ಟು ತಿಂಗಳು ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಇವತ್ತಿನ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಮಾತ್ರ ನಾನು ಯೂಸ್ ಮಾಡ್ತೀನಿ, ಓಕೆನಾ. ಜಾಸ್ತಿ ಯೂಸ್ ಮಾಡಲ್ಲ, ಎತ್ತಿಟ್ಕೊಳ್ತೀನಿ ಡಬ್ಬಿಗೆ, ನನಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಳ್ಳೋದು, ಓಕೆನಾ. ಇದೇ ಥರ ನೀವು ಮಾಡಿ. ಫುಡ್ ಗ್ರೇಡ್ದು ಇದು ತೊಗೊಳ್ಳಿ, ಓಕೆ. ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದೆಲ್ಲ ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ನಾನೊಂದು ಫುಡ್ ಗ್ರೇಡ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನೇನಪ್ಪ ಮಾಡೋದು ಅನ್ನೋದು ನಾನು ಹೇಳ್ತೀನಿ. ಇದನ್ನು ಹಾಲು, ಮೊಸರು, ರೋಸ್ ವಾಟ್ರು ಯಾವುದ್ರಲ್ಲೂ ಕಲಸಂಗಿಲ್ಲ, ಪ್ಲೇನ್ ಕುಡಿಯೋ ನೀರು ಅದರಲ್ಲಿ ಕಲಿಸ್ಕೊಳ್ಳೋದು, ಆಯಿತಾ. ಸೊ ಇದು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ, 100ಕ್ಕೆ 100. ಇದೇ ನಾನು ಕಂಡುಹಿಡ್ದಿರೋದಿಲ್ಲ, ಇದು ತುಂಬ ಹಿಂದಿನ ಆಯುರ್ವೇದ ರೆಮಿಡಿಯಲ್ಲಿ ಒಂದು ರೆಮಿಡಿ ಇದು. ಸೊ ಫೇಸ್ ಮೇಲೆ ಇರಬೇಕಲ್ಲ, ಇನ್ನೊಂದು ತೊಟ್ಟು ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ. ಎಟ್ ಅಗೇನ್ ಪ್ಯಾಚ್ ಟೆಸ್ಟ್, ನಮ್ಮ ಆಯುರ್ವೇದದಲ್ಲಿ ಎಲ್ಲ ವಾಸಿಯಾಗುತ್ತೆ. ಆಮೇಲೆ ಮೊನ್ನೆ ಅವ್ರು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಅವ್ರಿಗೆ ನಾನು ಹೇಳ್ತೀನಿ, ಬನ್ನಿ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ, ಅವ್ರ ಕಮೆಂಟ್ಗೆ ಉತ್ತರ ಕೊಡ್ತೀನಿ. ನೋಡಿ, ಸ್ವಲ್ಪ ನೈಸಾಗಿ ಮಾಡ್ಕೊಳ್ಳಿ, ಓಕೆನಾ. ಅದ್ಭುತವಾದ ಅರೋಮ, ರೈಟ್. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನಂಬರ್ 1, ನೀವೇನು ಮಾಡಬೇಕು, ಹಸಿ ಹಾಲಲ್ಲಿ ಮುಖಾನ ತೊಳಿಬೇಕು. ನಾನು ನಮ್ಮ ಜಾದು ಮಾಡೋ ಸೋಪಿಂದ ಮುಖಾನ ತೊಳಿತಾ ಇದ್ದೀನಿ, ಓಕೆ. ಸೊ ನಿಮಗೆ ಸೂಟ್ ಆಗಲಿಲ್ಲ ಅಂದರೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಸೋಪ್. ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ ಗೊತ್ತಿದೆ. ಓಕೆ, ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ, ಓಕೆ. ಯಾರ್ಯಾರು ಮುಲತಿ ಸೋಪ್ ಆಗಲ್ವೋ, ಮುಲತಿ ಪೌಡ್ರ್ ಆಗಲ್ವೋ, ಗೋ ಫಾರ್ ಹಸಿ ಹಾಲು ಕಡಲೆ ಹಿಟ್ಟು ಕಾಂಬಿನೇಷನ್, ರೈಟ್. ಅಥವಾ ಬರೀ ಹಸಿ ಹಾಲೇ ಓಕೆ, ಓಕೆನಾ. ಈಗ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಅದೇನಂತೀವಿ
ಪೌಡ್ರ್ ಆಗಿರಬೇಕು. ಅದ್ಭುತವಾದ ಪರಿಮಳ. ಓಕೆ, ಇದೊಂದು 8ರಿಂದ 10 ನಿಮಿಷ ಆಗಬೇಕು. ಈ ಪೌಡರ್ ನಾನು ನಿಮ್ಗೆ ಶೇರ್ ಮಾಡಿದೆ ಅಲ್ವಾ, ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಯಾವಾಗ ಬೇಕೋ ಅವಾಗ. ಈಗ ಸುಮಾರು ಸಲ ಏನಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಪಿಗ್ಮೆಂಟೇಷನ್ ಜೊತೆಗೆ ಪಿಂಪಲ್ಸ್ ಬಂದ್ಬಿಟ್ಟು, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋಟೋ ಹಾಕಿದ್ರು, ಅವ್ರಿಗಿತ್ತ ಆ ಥರ ಏನು ಅಂದರೆ ವೈಟೆಡ್ ಬ್ಲ್ಯಾಕೆಟ್ಸು ಸೆಟ್ಲಾಗೋಗಿ ಈ ಸ್ಕಿನ್ನಲ್ಲಿ ಒಂಥರ ಚಿಕ್ಕ 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 ಸ್ಕಾರ್ ಥರ ಬರುತ್ತೆ ನೋಡಿ ಮುಖದಲ್ಲಿ. ಓಕೆನಾ, ನನ್ನ ಫೇಸು ಹಾಕಿದ್ದೀನಿ 2 ದಿನಕ್ಕೆ ಮುಂಚೆ, ನನಗೂ ಅದೇ ಇತ್ತು. ಓಕೆ, ಅದದೇನು ಪಿಗ್ಮೆಂಟೇಷನ್ ನಾ ಹೇಳ್ತಾ ಇರೋದು, ಪಿಂಪಲ್ಸ್ ಬಂದು ಸ್ಕಾರ್ ಉಳ್ಕೊಂಡ್ಬಿಡುತ್ತೆ, ವೈಟೆಡ್ ಬ್ಲ್ಯಾಕೆಟ್ಸ್ ಕ್ಲಾಟ್ ಆಗಿರುತ್ತೆ ನೋಡಿ, ಅಂಥವ್ರಿಗೆ ರಾಮಬಾಣ. ಆಮೇಲೆ ಒಂದೇ ದಿನದಲ್ಲಿ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ದ ಮ್ಯಾಜಿಕ್, ರೈಟ್? ಸೊ ನಿಮ್ಗೆ 1 ದಿನ ಆಗ್ಬೋದು, 1 ವಾರ ಆಗ್ಬೋದು, 15 ದಿನ ಆಗ್ಬೋದು, 1 ತಿಂಗಳು ಆಗ್ಬೋದು ಅಲ್ವಾ? ಸೊ ಗಿವ್ ಇಟ್ ಎ ಟ್ರೈ. ಓಕೆ, ಒಂದು 8 ನಿಮಿಷ ಆದಮೇಲೆ ಇದನ್ನು ವೈಪ್ ಔಟ್ ಮಾಡ್ಕೊಳ್ತೀನಿ. ಓಕೆ, 8 ಮಿನಿಟ್ಸ್ ಆಗಿದೆ ನೋಡಿ, 8 ಮಿನಿಟ್ಸ್ ಸಾಕು. ನೀವು ಬೇಕಾದ್ರೆ ಒಂದು 10ರಿಂದ 15, ಅದು ಡ್ರೈ ಆಗಿ ಮಾತ್ರ ಬಿಡಬೇಡಿ. ಓಕೆ, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನಿಮ್ಮ ಸ್ಕಿನ್ಗೆ ಅದು ಒಗೆದಾಗ. ಸೊ ಇದು ಶುದ್ಧೀಕರಣ ಮಾಡ್ಕೊಂಡಿದ್ದೀವಿ ಅಂದರೆ ಇಟ್ ಕ್ಯಾನ್ ವರ್ಕ್ ಅಲ್ವಾ? ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ಬೆಸ್ಟ್ ರಿಸಲ್ಟ್ ಯಾವಾಗ ಗೊತ್ತಾ? ಸ್ನಾನಕ್ಕೆ ಹೋಗಿ ಮುಂಚೆ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ. ಸ್ನಾನ ಮಾಡಬೇಕಾದ್ರೆ ದಯವಿಟ್ಟು ಬಿಸಿ ನೀರನ್ನ ಮುಖಕ್ಕೆ ಹಾಕ್ಕೊಳ್ಬೇಡಿ. ಆಲ್ವೇಸ್ ಕೋಲ್ಡ್ ವಾಟರ್ ಇಸ್ ಬೆಸ್ಟ್. ವಾರ್ಮ್ ವಾಟರ್ ಓಕೆ, ಯಾವತ್ತೂ ಬಿಸಿ ನೀರು ಮುಖಕ್ಕೆ ಹಾಕಬೇಡಿ. ಐಸ್ ಕೋಲ್ಡ್ ವಾಟರ್ ಇನ್ನೂ ಬೆಸ್ಟು ಮುಖಕ್ಕೆ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ವಿಡಿಯೋ ಅದೇ ನಾನು ಇದು ಮಾಡಿದ್ನಲ್ಲ, ಹೇರ್ ಡೈದು, ನಿಮಗೆ ಅಲ್ಲಿ ಗೊತ್ತಿದೆ ಏನು ನಾನು ಕೆಮಿಕಲ್ ಹಾಕಿದ್ದೀನಿ ಅಂತ. ಸುಮಾರು ಜನ ಇದು ಉಬ್ಬಿಗೆ ಹಾಕ್ಕೊಳ್ಬೋದಾ ಅಂದರೆ, ನಾನು ಮಾಡಿರೋ ಮಿಕ್ಸ್ಚರ್ಗೆ 1 ಬಾದಾಮಿ ತಗೊಂಡು ಸುಟ್ಬಿಡಿ. ಗ್ಯಾಸಲ್ಲಿ ಚೆನ್ನಾಗಿ ಸುಡಬೇಕು, ಅದು ಇಜ್ಲಾದಂಗೆ ಆಗಬೇಕು. ಆ ತಣ್ಣಕ್ಕೆ ಅದನ್ನ ಪೌಡ್ರು ಮಾಡಿಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ದಿನ ಹಚ್ತಾ ಬನ್ನಿ. ಅದರಿಂದ ರೆಮಿಡಿ ನಾ ಹೇಳ್ತಾ ಇರೋದು. ಅದನ್ನು ಹಚ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅದದೇ ನೀವು ಫುಲ್ ಆಗಬೇಕು ಅಂದರೆ ಏನೇನು ಹೇಳ್ತೀವಿ, ಇನ್ನೂ ಚೆನ್ನಾಗಿ ಗ್ರೋತ್ ಬರಬೇಕು, ತಿಕ್ಕಾಗಿ ಬರಬೇಕು ಗ್ರೋತು ಅನ್ನೋ ನಿಟ್ಟಿನಲ್ಲಿದ್ದರೆ ನಿಮಗೆ ಐಬ್ರೋಸ್ಗೆ, ಅಂದರೆ ಇವಾಗ ಯಾರ್ಯಾರು ಡಾರ್ಕ್ ಇಲ್ಲ, ನಮ್ಮ ಕಪ್ಪಗಿಲ್ಲ, ಐಬ್ರೋಸು ತಿಕ್ಕಾಗಿಲ್ಲ ಅಂತಾರಲ್ಲ, ಅವ್ರಿಗೆ 1 ಬಾದಾಮಿನ ಸುಟ್ಬಿಟ್ಟು ಇಜ್ಲಾದಂಗೆ ಆದಮೇಲೆ ಅದನ್ನು ಪುಡಿ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ತಾ ಬನ್ನಿ. ಓಕೆ, ಆವಾಗ ನೀವೇ ನೋಡಿ ಚೇಂಜಸ್ಸು. ನಂದು ಅಷ್ಟೇ, ನಂದು ಡಾರ್ಕ್ ಇಲ್ಲ ನೋಡಿ, ಎಷ್ಟು ಡಾರ್ಕ್ ಇದೆ. ಬಟ್ ಈಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಹಚ್ಚಿದೆ, ಸ್ಟಾಪ್ ಮಾಡಿದ್ದೀನಿ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್. ಓಕೆ, ಗ್ಲೋ ಡಬಲ್ ಆಗುತ್ತೆ. ನಿಮ್ಮ ಸೋಪ್ ಒಂದು ಜಾದು ಆದರೆ ಯಾರ್ಯಾರು ಸೋಪ್ ಆಗಲ್ವೋ ಇನ್ನೂ ಡಬಲ್ ಆಗುತ್ತೆ. ಕೈ, ಕಾಲು, ಮುಖ, ಬೆನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಡ್ರೈ ಆಗಲ್ಲ ಸ್ಕಿನ್ನು. 99% ಸ್ಕಿನ್ ಡ್ರೈ ಆಗಲ್ಲ. ಅದ್ರ ಮೇಲೂ ಯಾರಾದರೂ ಸ್ಪೆಷಲ್ ಸ್ಕಿನ್ ಇದ್ದರೆ ಅವ್ರಿಗೆ ಡ್ರೈ ಆದರೆ ಅಲೋವೆರಾ ಜೆಲ್ ಹಾಕೊಳ್ಳಿ, ಟ್ರಾನ್ಸ್ಪರೆಂಟ್. ಓಕೆ, ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಸೋಪ್ ಯೂಸ್ ಮಾಡ್ತಿರೋರಿಗೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ ಏನು ಫಾಲೋ ಮಾಡಬೇಕು ಅಂತ ಅಲ್ವಾ? ಸೊ ಅದನ್ನು ಫಾಲೋ ಮಾಡಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನ ಸ್ಕಿನ್ಗಿನ ಸಖತ್ತಾಗುತ್ತೆ ನಿಮ್ಮ ಸ್ಕಿನ್.
ಓಕೆ, ಇವತ್ತಿಗೆ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನ ಆಗಲಿ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ದಯವಿಟ್ಟು ಯಾರು ಹೈಪ್ ಮಾಡ್ತಿಲ್ಲ, ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜಾಬ್ಗಂತೂ ₹1 ಕತ್ತಿ ಬಿಡಲ್ಲ, ನನಗೂ ಏನು ಯೂಟ್ಯೂಬ್ ದುಡ್ಡು ಕೊಡಲ್ಲ, ಏನೋ ಪಾಯಿಂಟ್ಸ್ ಅಂತ ಕೊಡ್ತಾರೆ, ಆ ಪಾಯಿಂಟ್ಸ್ನ ಎನ್ಕ್ಯಾಶ್ ಮಾಡಿ ದುಡ್ಡಂತೂ ಮಾಡ್ಕೊಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ದಯವಿಟ್ಟು ಹೈಪ್ ಮಾಡಿ ಚಾನಲ್ನ. ಯಾರು ನೋಡ್ತಿರೋ ಪ್ರತಿದಿನ ವಾಟ್ಸಪ್ಪಲ್ಲಿ ಹಾಕ್ತಿರಲ್ಲ, ಹೇಮ ನೀನು ವೀಡಿಯೋ ಕಾಯ್ದಿದ್ದೆ, ನೀನು ವೀಡಿಯೋ ತುಂಬ ಚೆನ್ನಾಗಿತ್ತು ಇವತ್ತು ಅಂತೆಲ್ಲ ಹೇಳ್ತಿರಲ್ಲ, ಅಷ್ಟು ಜನ ನಮ್ಮ ಆತ್ಮೀಯರು ದಯವಿಟ್ಟು ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಹೇಮನ್ಗೆ ₹1 ಅಂತೂ ಬರಲ್ಲ, ಓಕೆನಾ? ನಿಮಗೂ ₹1 ಏನು ಕಟ್ ಮಾಡಲ್ಲ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ ಹೋಗೋಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.